ಎಲ್ಲ ಪ್ರೀತಿಯ 10ನೇ ತರಗತಿ ಮಕ್ಕಳೇ, ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದರೆ, ಮಕ್ಕಳೇ, ತಾವು ಈಗಾಗಲೇ ಕನ್ನಡ, ಸೈನ್ಸ್ ಮತ್ತು ಇಂಗ್ಲೀಷ್ ಪರೀಕ್ಷೆಗಳನ್ನು ಬಹಳಷ್ಟು ಚೆನ್ನಾಗಿ ಬರೆದಿದ್ದೀರಾ ಅಂಥೇಳಿ ನಾನು ಭಾವಿಸ್ತೇನೆ. ಇನ್ನು ಮುಂದಿನ ಪರೀಕ್ಷೆ ಇರುವಂಥದ್ದು ಅಂದರೆ ಶನಿವಾರ ನಡೆಯುವಂತಹ ಪರೀಕ್ಷೆ ಮ್ಯಾಥಮೆಟಿಕ್ಸ್ ಪರೀಕ್ಷೆ. ನಿಮಗೆಲ್ಲ ಕೂಡ ಗಣಿತ ಅಥವಾ ಮ್ಯಾಥ್ಸ್ ಪರೀಕ್ಷೆ ಅಂದ ತಕ್ಷಣ ಒಂದು ರೀತಿ ಅದು ತುಂಬ ಕಷ್ಟ ಅಂಥೇಳಿ ತಾವೆಲ್ಲರೂ ಕೂಡ ಭಾವಿಸಿರ್ತೀರ. ಆದರೆ ಮ್ಯಾಥ್ಸ್ ಯಾವತ್ತೂ ಕೂಡ ಕಷ್ಟ ಅಲ್ಲ ಮಕ್ಕಳೇ. ಅದು ತುಂಬ ಆಟ ಆಡುತ್ತಾ ನೀವು ಆ ಪರೀಕ್ಷೆಯನ್ನು ಬರೀಬಹುದು. ಅಷ್ಟೊಂದು ಸುಲಭ. ಆದರೆ ಅದಕ್ಕೆ ಒಂದಷ್ಟು ಅಭ್ಯಾಸವನ್ನು ಮಾಡಿಬಿಟ್ರೆ ಖಂಡಿತ ನಾನು ಹೇಳಿದ ಮಾತುಗಳು ನಿಜ ಆಗ್ತದೆ. ಹಾಗಾಗಿ ಕೆಲವು ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾಯಿದೆ ಅಂಥೇಳಿ ನಾನು ಕೇಳ್ಪಟ್ಟೆ. ಸುಮಾರು ಜನ ಕಮೆಂಟ್ ಮೂಲಕ ಸರ್ ಮ್ಯಾಥ್ಸ್ ಕ್ವಶನ್ಸ್ ಹೇಳಿ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಬರಬಹುದು ಅಂಥೇಳಿ ಕಮೆಂಟ್ಸನ್ನು ಮಾಡಿದ್ದೀರಾ. ಈಗಾಗಲೇ ನಾನು ನನ್ನ ಈ ಚಾನಲಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಗಣಿತಕ್ಕೆ ಸಂಬಂಧಪಟ್ಟಂತೆ. ಅದು ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸುಮಾರು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಮಾರ್ಕ್ಸ್ ಕ್ವಶನ್ಸು. ನಾನು ಎಲ್ಲ ಈ ಹಿಂದಿನ ಪರೀಕ್ಷೆಯಲ್ಲಿ ಇರುವಂಥದ್ದು ಮತ್ತು ಮಾಡೆಲ್ ಪೇಪರಲ್ಲಿರುವಂಥದ್ದು ಹಾಗೂ ಪ್ರಿಪ್ರೇಟ್ರಿ 1, 2, 3 ಈ ಪರೀಕ್ಷೆಗಳಲ್ಲಿ ತುಂಬ ಮತ್ತೆ ಪುನರಾವರ್ತನೆ ಆದಂತಹ ಪ್ರಶ್ನೆಗಳನ್ನು ನಾನು ಒಂದು ಕಡೆ ಪಟ್ಟಿ ಮಾಡಿ ನಾನು ಈ ಒಂದು ವಿಡಿಯೋವನ್ನು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗಾಗಲೇ ಸುಮಾರು ಜನ ನೋಡಿದ್ದೀರಾ. ಅವ್ರಿಗೆಲ್ಲರೂ ಕೂಡ ಉಪಯುಕ್ತ ಆಗಿದೆ ಅಂತೇಳಿ ನನಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದೀರಾ. ಯಾರೆಲ್ಲ ನೋಡಿಲ್ವೋ ಮತ್ತು ಯಾರಿಗೆ ಬೇಕಾಗಿದೆಯೋ ಅಂತಹ ಮಕ್ಕಳಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲಿದೆ ಆ ವಿಡಿಯೋ ಅಂತಂದರೆ, ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನಾನು ಆ ಒಂದು ಕ್ವಶನ್ಸ್ ಮಾಡಿರುವಂತಹ ವಿಡಿಯೋನ ಲಿಂಕನ್ನು ನಾನಿಲ್ಲಿ ಕೊಡ್ತೀನಿ. ಆ ಲಿಂಕನ್ನು ಒತ್ತೋದ್ರ ಮೂಲಕ ನೀವು ನೇರವಾಗಿ ಗಣಿತ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ 2026ಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ತುಂಬ ಉಪಯುಕ್ತ ಆಗ್ತದೆ. ಹಾಗಾಗಿ ನೀವು ಆ ವಿಡಿಯೋನ ನೋಡಿ ಮತ್ತು ಎಲ್ಲರಿಗೂ ಕೂಡ ನಿಮಗೆ ಒಳ್ಳೆಯ ಅಂಕಗಳು ಬರಬೇಕು ಅನ್ನೋದು ನನ್ನ ಆಸೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗಣಿತದಲ್ಲಿ ಔಟ್ ಆಫ್ ಔಟ್ ಬರ್ತದೆ. ನೀವು ಒಂದಷ್ಟು ಪ್ರಯತ್ನ ಪಡಬೇಕಷ್ಟೇ. ಸರಿ ಮಕ್ಕಳೇ, ಈಗ ನಿಮಗೆ ನಾನು ಆ ವಿಡಿಯೋದ ಲಿಂಕನ್ನು ನಾನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಆ ಲಿಂಕನ್ನು ಒತ್ತಿದ್ರೆ ನಿಮ್ಗೆ ನೇರವಾಗಿ ಆ ಕ್ವಶನ್ಸ್ಗೆ ಕರ್ಕೊಂಡು ಹೋಗ್ತದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.